ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಸಮುದಾಯದ ಪ್ರಜ್ಞೆಯೊಂದಿಗೆ ಸಾಹಿತ್ಯ ರಚಿಸುವ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ನಾಡಿಸೋಜ ಅವರ ಬರಹ ಮತ್ತು ಬದುಕು ನಿದರ್ಶನವಾಗಿದೆ. ನಾಡಿನ ಹಿರಿಯ ಸಾಹಿತಿ ನಾಡಿಸೋಜ. ಇವರು ಶಿವಮೊಗ್ಗ ಜಿಲ್ಲೆಯ ನಮ್ಮ ಸಾಗರದವರು. ಕತೆ, ಕಾದಂಬರಿ, ನಾಟಕ, ಲೇಖನ ಅವರ ಅನೇಕ ಕತೆಗಳು ಸಿನಿಮಾಗಳಾಗಿವೆ. ನಾಡಿಸೋಜರವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಸಾಗರಕ್ಕೆ ವೃತ್ತಿ ಮಾಡಲು ಬಂದಿದ್ದ ಫಿಲಿಪ್ ಡಿಸೋಜ ಹಾಗೂ ರುಪಿನಾಬಾಯಿ ದಂಪತಿ ಪುತ್ರ. 1937ರ ಜೂನ್ 6ರಂದು ಸಾಗರದಲ್ಲಿ ಜನಿಸಿದವರು. ಅರ್ಧ ಶತಮಾನಕ್ಕೂ ಹೆಚ್ಚು ಮಲೆನಾಡಿನ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಬದುಕಿನ ಕೊಂಡಿಯಂತೆ ಬಾಳಿದವರು ನಾಡಿಸೋಜವರು. 2014 ಮಡಿಕೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಲೆನಾಡು ಪ್ರದೇಶದ ಧೀವರ ಸಮುದಾಯದ ವಿಶಿಷ್ಟ ಜನಪದ ಆಚರಣೆಗಳ ಬಗ್ಗೆಯೂ ನಾಡಿಸೋಜರವರಿಗೆ ವಿಶೇಷ ಆಸಕ್ತಿ ಇತ್ತು. ಹೀಗಾಗಿ ಅವರು ತಮ್ಮ ಬರವಣಿಗೆ ಉದ್ದಕ್ಕೂ ಬರೆಯುತ್ತಲೇ ಬಂದಿದ್ದಾರೆ. ಮುಳುಗಡೆ ಸಂತ್ರಸ್ತರಿಗೆ ನಾಡಿಯಂತೆ ಮಿಡಿದವರು ನಾಡಿಸೋಜರವರು. ಮಕ್ಕಳ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇದ್ದ ಕಾರಣ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಸಾಹಿತ್ಯವನ್ನು ರಚಿಸಿದವರು. ಕನ್ನಡ ನಾಡು ಕಂಡ ಅಪರೂಪದ ಸಾಹಿತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ಸಂಗತಿ. ನಾಡಿಸೋಜರವರು ವಯೋಸಹಜ ಅನಾರೋಗ್ಯದಿಂದ ಭಾನುವಾರ ರಾತ್ರಿ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರ ಪತ್ನಿ ಫಿಲೋಮಿನಾ, ಪುತ್ರಿ ಹಾಗೂ ಪುತ್ರರನ್ನು ಅಗಲಿದ್ದಾರೆ. ಮೃತರ ಪಾರ್ಥಿವ ಶರೀರವನ್ನು ಸಾಗರದ ನೆಹರು ನಗರದ ಅವರ ಸ್ವಗೃಹದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟಿದ್ದರು. ನಾನು ಸಹ ಅಗಲಿದ ದ್ವೀಪ ಕವಿಗೆ ಅಂತಿಮ ನಮನ ಸಲ್ಲಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ನಾಡಿಸೋಜ ಅವರ ನಿಧನ ಬೇಸರ ತಂದಿದೆ. ಉಸಿರು ನಿಂತಿರಬಹುದು, ಆದರೆ ಹೆಸರು ಎಂದೆಂದಿಗೂ ಶಾಶ್ವತ. ಅವರ ಬರಹಗಳು ಎಂದೆಂದಿಗೂ ಜೀವಂತ.